ಯಾರ್ಯಾರು ನಿನ್ನೆ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ ಏನಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು. ನೋಡಿ, ಮಂಗಳವಾರ ನೈಟ್ ಆಗಿರೋದ್ರಿಂದ ಬುಕ್ಕಿಂಗ್ ಅಂತೂ ಇಲ್ಲ. 1 ಗಂಟೆ 11 ಗಂಟೆಯಿಂದ 1 ಗಂಟೆ ಅಲ್ಲಿಗೆ ಲೆಕ್ಕಗಳು 12, 1, 2 ಅವರ್ಸ್ ಬುಕ್ಕಿಂಗೇ ಇಲ್ಲ. ಈಗ ಆನ್ ದ ವೇ ಕೋರಮಂಗಲ ಹೋಗೋ ಸೈಡ್ ಒಂದು 4 ಕಿಲೋಮೀಟ್ರಿಗೆ ಒಂದು ಬುಕ್ಕಿಂಗ್ ಬಂದಿದೆ. ಪಿಕಪ್ ಮಾಡಿ ಹೋಗಿ ಡ್ರಾಪ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಏನೇನಿದೆ ಡೀಟೇಲ್ ಆಗಿ ತಿಳಿಸ್ತೀನಿ. 9916 1 ಮಿನಿಟ್. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಏನಪ್ಪ ಹಿಂಗೆ ಕೂತ್ಕೊಬಿಟ್ಟಿದ್ದಾನೆ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಜಸ್ಟ್ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ತೀನಿ ಕಾನ್ಸೆಪ್ಟು. ನೋಡಿ, ಈಗೇನು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಇವತ್ತಿನ ಬ್ಲಾಗ್ ಅರ್ಥ ಆಗುತ್ತೋ ಅರ್ಥ ಆಗಲ್ಲ ಅಂತ ಗೊತ್ತಿಲ್ಲ. ಬಟ್ ನಿನ್ನೆ ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದು ನೋಡಿಲ್ಲ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗೇನು ವಿಡಿಯೋ ನೋಡ್ಕೊಂಬಂದು 11 ಗಂಟೆ ಆಯಿತು. ಅವಣ್ಣ 11ರಿಂದ 1 ಗಂಟೆ ಬುಕ್ಕಿಂಗ್ ಇರಲಿಲ್ಲ. ಅದು ಮಂಗಳವಾರ ನೈಟ್ ಅಲ್ಲ, ಬುಕ್ಕಿಂಗೇ ಇರಲ್ಲ. ನಿಮಗೋಸ್ಕರ ಏನು ನಡೆಯುತ್ತೆ ಫ್ಯಾಕ್ಟು ತೋರ್ಸೋಕ್ಕೆ ನಾನು 24 ಅವರ್ಸ್ ಚಾಲೆಂಜ್ ಹಾಕಿದ್ದೆ. ಎಷ್ಟು ಮಾಡ್ತೀವಿ, ಏನು ಡ್ಯೂಟಿ, ಎಷ್ಟು ಅರ್ನಿಂಗ್ ಆಗುತ್ತೆ, ಕಂಟಿನ್ಯೂ ವರ್ಕ್ ಮಾಡ್ತಾ ಇರ್ತೀನಿ, ಏನು ತೊಂದರೆ ಏನಿಲ್ಲ. ಈಗ 1:30 ಆಗ್ತಾ ಬಂತು. ಇಂದ್ರಾನಗರ್ವರೆಗೂ ಬಂದೆ. ನಿನ್ನೆ ವಿಡಿಯೋ ಎಲ್ಲಿದ್ದೆ, ಕೆ ಆರ್ ಪುರಂ, ಅಲ್ಲಿಂದ ಇಂದ್ರಾನಗರ್ ಖಾಲಿ ಬಂದಿದ್ದೀನಿ. ಸುಮ್ಮನೆ ಒಂದು 20 ಕಿಲೋಮೀಟ್ರ್ ವೇಸ್ಟಾಗಿ ಸುತ್ತಿದ್ದೀನಿ. ಏನು ತಲೆನೋವೇ ಇಲ್ಲ, ಆ ರೀತಿ ವೇಸ್ಟಾಗಿ ಸುತ್ತಿದ್ದೀನಿ. ತಲೆನೋವು ಅಂದರೆ ಗ್ಯಾಸ್ ವೇಸ್ಟ್ ಆಗುತ್ತೆ ನಮಗಷ್ಟೇ. ಒಂದೇ ಕಡೆ ಇರೋಕ್ಕಾಗಲ್ಲ, ಡ್ಯೂಟಿ ಮಾಡಬೇಕಲ್ಲ. ಯಾಕಂದರೆ ಒಂದೇ ಕಡೆ ಇದ್ದು, ಹೌದು ಗುರು ಡ್ಯೂಟಿ ಬಂದಿಲ್ಲ ಅಂತೀಯ, ತಿರ್ಗಾ ಬುಕ್ಕಿಂಗ್ ಬರ್ತಿತ್ತು ನೈಟು, ಇಲ್ಲ ಅಂತ ಅನ್ನಲ್ಲ. ಯಾಕಂದರೆ ಇಂದ್ರಾನಗರ್ಗೆ ನಾನು 12 ಗಂಟೆಗೆ ಬಂದೆ, ರೀಚ್ ಆದೆ 11:15 ಹಂಗೆ. ವೇಸ್ಟ್ ಮಾಡಿಲ್ಲ. ಅಲ್ಲೇ ಕೆ ಆರ್ ಪುರಂ ಆ ಸೈಡು ಇದ್ದೆ, ಬುಕ್ಕಿಂಗ್ ಇರಲಿಲ್ಲ. ಮತ್ತೆ ಇಂದ್ರಾನಗರ್ಗೆ ಬಂದೆ, ಬುಕ್ಕಿಂಗ್ ಬರ್ತಿತ್ತು. ಏನಕ್ಕೆ ನಾನು ಡ್ಯೂಟಿ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ, ಎಲ್ಲ ಏನು ಮಾಡ್ತಾರೆ ಗೊತ್ತಾ, ನಿಮಗೆ ಚಿಕ್ಕ ಬುಕ್ಕಿಂಗು ಒಂದು 3 ಕಿಲೋಮೀಟ್ರಿಗೆ 60 ರೂಪಾಯಿ ತೋರಿಸ್ತಾನೆ ಊಬರಲ್ಲಿ ನೈಟಲ್ಲಿ. ವೇಸ್ಟ್ ಅದು ಹೋಗೋದು, ಬಿಟ್ಬಿಡ್ತೀವಿ. ಯಾಕಂದರೆ ಪಿಕಪೇ 1 ಕಿಲೋಮೀಟ್ರ್ ಹಂಗಿರುತ್ತೆ. ಹತ್ರ ನಿಯರ್ ಬೈ ಪಿಕಪ್ ಇದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ರ್ಯಾಪಿಡೋಲ್ಲಿ ಚೆನ್ನಾಗಿ ಅಮೌಂಟ್ ಕೊಡ್ತಾನೆ. ಬುಕ್ಕಿಂಗ್ ಚೆನ್ನಾಗಿರೋದು ಒಂದು 4-5 ಬುಕ್ಕಿಂಗ್ ಬಂದಿತ್ತು. ಏನಂದರೆ ಆಟೋ ಕ್ಲಿಕ್ಕರ್ ಅಂತ ಒಂದು ಆಪ್ಷನ್ ಇದೆ, ಅದು ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾರೆ ಒಂದಷ್ಟು ಜನ. ಅವ್ರೇನು ಮಾಡ್ತಾರೆ ಅಂದರೆ, ದಿನಕ್ಕೊಂದು 2-3 ಕ್ಯಾನ್ಸಲೇಷನ್ನು ಇರುತ್ತೆ ರ್ಯಾಪಿಡೋದಲ್ಲಿ. ಅವರು ಅಕ್ಸೆಪ್ಟ್ ಮಾಡಿಬಿಡ್ತಾರೆ ಬುಕ್ಕಿಂಗು, ಆಟೋ ಅಕ್ಸೆಪ್ಟ್ ಆಗೋಗುತ್ತೆ ಅದು ಕ್ಲಿಕ್ಕರಲ್ಲಿ. ಯಾರು ಜೆನ್ಯೂನಾಗಿ ಡ್ಯೂಟಿ ಮಾಡ್ತಾರೋ ಅವ್ರಿಗೆಲ್ಲ ಆಗಲ್ಲ. ಬಟ್ ಅವ್ರೇನು ಮಾಡ್ತಾರೆ, ತುಂಬ ಲಾಂಗ್ ಇತ್ತು ಆ ಥರ ಏನಾಯ್ತು ಅಂದರೆ ಕ್ಯಾನ್ಸಲ್ ಮಾಡ್ತಾರೆ, ಬರುತ್ತೆ. ಬಟ್ ಅವ್ರಿಗೆ ಒಂದು ದಿನಕ್ಕೆ 3-4 ಏನೋ ಕ್ಯಾನ್ಸಲೇಷನ್ ಕೊಡ್ಬೋದು. ಯಾಕಂದರೆ ನಾವು ಅಷ್ಟು ಕ್ಯಾನ್ಸಲ್ಲು ಮಾಡಲ್ಲ, ಬೇಕಂದರೆ ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲಾಂದರೆ ಅಕ್ಸೆಪ್ಟ್ ಮಾಡೋಕ್ಕೆ ಹೋಗಲ್ಲ. ಈಗ ನೀವೆಲ್ಲ ಫುಲ್ಲು ಡೀಟೇಲಾಗಿ ಕೇಳಿಸ್ಕೊತಾ ಇದ್ದೀರ ಸ್ಟೋರಿ. ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದೆಯೋ ಬ್ಲಾಗಲ್ಲಿ ಇರೋ ಫ್ಯಾಕ್ಟ್ ನಿಮಗೆ ತೋರಿಸ್ಬೇಕಷ್ಟೇ, ನಾನು ಇಲ್ದಿರೋದೇನು ತೋರ್ಸೋಕೆ ಹೋಗಲ್ಲ. ಎಲ್ಲ ಪ್ರತಿಯೊಂದು ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಹಿಂದಿನ ವೀಡಿಯೋ ನೋಡಿ, ಏನು ಅದು ನೋಡಲೇಬೇಕನ್ನೋ ಕಂಪಲ್ಸರಿ ಏನಿಲ್ಲ. ನಿಮ್ಗೆ ಹಂಗೂ ಬೇಕು ಅಂತಂದು ಎಂಡ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಆ ಎಂಡ್ ಸ್ಕ್ರೀನಲ್ಲಿ ಒಂದ್ಸರಿ ಕ್ಲೀನಾಗಿ ನೋಡ್ಕೊಬಿಡಿ. ಇನ್ನೊಂದು ನಿಮಗೆ ಹೇಳಬೇಕಾಗಿತ್ತು, ಪ್ರತಿಯೊಬ್ಬರು ನೋಡ್ತಿರ್ತೀರ, ಬುಕ್ಕಿಂಗ್ ಅನ್ನೋದು ಇಲ್ಲ, ಆಮೇಲೆ ಡ್ರಾಪ್ ಮಾಡಿದೆ. ಈಗ ನಿಮಗೆ ನಾಳೆ ಬೆಳಗ್ಗೆಗೆ ಹೆಂಗಾಗುತ್ತೆ ವಿಡಿಯೋ ತೋರಿಸ್ತೀನಿ ನೋಡಿ. ಏನಾದ್ರು ಮಧ್ಯದಲ್ಲಿ ಬುಕ್ಕಿಂಗ್ ಬಂತು ಅಂದರೆ ಅಕ್ಸೆಪ್ಟ್ ಮಾಡ್ತೀನಿ, ಇಲ್ಲಾಂದರೆ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಅಷ್ಟೇ. ಇನ್ನೂ ಆರ್ಡ್ರ್ ಇಲ್ಲ, ಕೋರಮಂಗ್ಳೂರಲ್ಲಿ ಆರ್ಡ್ರ್ ಇಲ್ಲ ಅಂದರೆ ಆರ್ಡ್ರ್ ಇಲ್ಲ ಅಷ್ಟೇ, ಮುಗೀತು. ಬುಕ್ಕಿಂಗೇ ಇಲ್ಲ. ಬುಕ್ಕಿಂಗ್ ಕೋರಮಂಗ್ಳೂರಲ್ಲಿ ಒಂದ್ಸರಿ ಎಕ್ಸಿಟ್ ಆಗೋಯ್ತು ಅಂದರೆ ಬುಕ್ಕಿಂಗ್ ಇಲ್ಲ. ಯಾವುದಾದ್ರು ಒಂದು ಒಳ್ಳೆ ಸೇಫ್ ಲೊಕೇಶನಲ್ಲೇ ಇದೆ. ಕೋರಮಂಗ್ಳೂರಲ್ಲಿ ಎಲ್ಲ ಕಡೆಯೂ ಸೇಫ್ ಲೊಕೇಶನ್ ಇಲ್ಲ. ಗ್ರಾಚಾರ ತಲೆ ಕೆಟ್ಟರೆ ನಮ್ಗೆ ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ನಾವು ಒಂದು ಸೇಫ್ ಲೊಕೇಶನ್ ಯಾವುದು ನೋಡ್ಕೊಂಡು ಆ ಸೇಫ್ ಲೊಕೇಶನಲ್ಲಿ ಗಾಡಿ ಹಾಕೋತೀನಿ. ಎಲ್ಲರೂ ವೀಡಿಯೋ ನೋಡ್ತಾ ಇರ್ತೀರಾ, ಬೆಳಗ್ಗೆ 7 ಗಂಟೆ ಆಗಿದೆ, ಎಷ್ಟು ದುಡ್ದಿದ್ಯಪ್ಪ ಅಂತ ನಿಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಏನೋ ವೀಡಿಯೋ ತೋರಿಸ್ತಾ ಇಲ್ಲ, ಎಷ್ಟು ದುಡ್ದಿರ್ತಾನೆ ಅಂದ್ಬಿಟ್ಟು. ಬುಕ್ಕಿಂಗ್ ಅಂತೂ ಇಲ್ಲ, ಹೇಳ್ತಾ ಇದ್ದೀನಿ ಕೇಳಿ, ಬುಕ್ಕಿಂಗೇ ಇಲ್ಲ. ಇರೋ ಫ್ಯಾಕ್ಟ್ ನಿಮಗೆ ಹೇಳ್ತಾ ಇರೋದು. ಏನಕ್ಕೆ ನಾವು ಒಂದು 7 ಗಂಟೆ ಮೇಲೆ ಬರ್ತೀವಿ ಅಂದರೆ ಇದೊಂದೇ ಕಾರಣಕ್ಕೆ, ಬುಕ್ಕಿಂಗ್ ಇರೋಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು. ಟಿಫನ್ ಆಗಿದೆ ಎಲ್ಲ. ಬೆಳಗ್ಗೆನೇ ನಮ್ಮ ಫ್ರೆಂಡು ಹೋಟ್ಲಿದೆ, ಬೆಳಗ್ಗೆನೇ ಎಲ್ಲೇ ಹೋಗಿ ಒಂದು 5:15 ಅಲ್ಲೇ ತಿಂದೆ. ಅದಾದಮೇಲೂ ಬುಕ್ಕಿಂಗ್ ಇಲ್ಲ ರೀ. ಬಂದಿತ್ತು ಒಂದು 2-3 ಬುಕ್ಕಿಂಗ್ ಬಂದಿತ್ತು, ಬುಕ್ಕಿಂಗ್ ಇಲ್ಲ ಅಂತಲ್ಲ, ಒಂದು 2-3 ಬುಕ್ಕಿಂಗ್ ಬಂದಿತ್ತು. ಆಟೋ ಕ್ಲಿಕ್ಕರ್ ಹಾಕ್ಕೊಂಡಿದ್ದಾರಲ್ಲ, ತುಂಬ ಅಧ್ವಾನ ಆಗೋಗಿದೆ. ನಮಗಂತೂ ಸಿಗ್ತಾ ಇಲ್ಲ. ನೋಡೋದ 7 ಗಂಟೆ ಮೇಲೆ ಹೆಂಗೆ ಬುಕ್ಕಿಂಗ್ ಬರುತ್ತೆ.
ವಿಡಿಯೋ ಹೆಂಗ್ ಜರ್ನಿ ಕಂಟಿನ್ಯೂ ಆಗುತ್ತೆ ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಎಷ್ಟು ದುಡ್ದಿದ್ದೀನಿ ಅಂತಲೂ ತೋರಿಸ್ತೀನಿ. ಇರೋ ಫ್ಯಾಕ್ಟ್ ಹೇಳ್ಬೇಕಲ್ಲ ಅಂದ್ಬಿಟ್ಟು ನಿಮ್ಮ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ. ನೈಟ್ ಡ್ಯೂಟಿ ಇರಲಿಲ್ಲ, ಡ್ಯೂಟಿ ಎದ್ದಿದ್ದೆ, ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ನಿಮಗೆ ಒಂದು 5 ಗಂಟೆ 2 ಗಂಟೆಗೆ ಆಫ್ ಮಾಡಿದ್ದೆ. 4:30ವರೆಗೂ ನಾನು ವಿಡಿಯೋ ಆಫ್ ಮಾಡಿದ್ದೆ. ಅಂದರೆ ವಿಡಿಯೋ ಅಲ್ಲ, ಸಾರಿ, ಡ್ಯೂಟಿ ಆಫ್ ಮಾಡಿದ್ದೆ. 2 ಗಂಟೆ ಹಂಗೆ ಆಫ್ ಮಾಡಿದ್ದೆ. ಬುಕ್ಕಿಂಗೇ ಇಲ್ವಲ್ಲ, ಸುಮ್ಮನೆ ಆಫ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿದೆ. 4:30ಗೆಲ್ಲ ಎಡಿಟಿಂಗ್ ಆಗೋಯ್ತು. ಪೋಸ್ಟಿಂಗು ಅವೆಲ್ಲ ಇನ್ನೂ 1.5 ಅವರ್ ಆಗುತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲದರಲ್ಲಿ ಪೋಸ್ಟಿಂಗ್ ಹಾಕ್ಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಎಲ್ಲ ಪೋಸ್ಟಿಂಗ್ ಆಗಿದೆ. ಇನ್ನು ಆಗಿ 7 ಗಂಟೆ ಇನ್ನೇನು ಆಗ್ತಾ ಬಂತು. ಒಂದು 5 ನಿಮಿಷ ಇದೆ. ನೋಡೋದ ಹೆಂಗೆ ಬುಕ್ಕಿಂಗ್ ಬರುತ್ತೆ, ನೋಡೋದ. ಡ್ಯೂಟಿ ಮಾಡ್ತೀನಿ, ಎಷ್ಟಾಗುತ್ತೆ ನಿಮ್ಗೆ ಅಷ್ಟು ತೋರಿಸ್ತೀನಿ. ಮಳೆ ಬರೋ ಮೂಮೆಂಟ್ ಇದೆ, ಗೊತ್ತಿಲ್ಲ ಹೆಂಗೆ ಬರಲಿ. ಮಳೆ ಬರಲಿ, ನಮ್ಮ ರೈತರಿಗೆ ಒಳ್ಳೇದಾಗಲೇಬೇಕು, ಮಳೆ ಬರಲೇಬೇಕು. ಯಾಕಂದರೆ ಇಲ್ಲಿ ಬಿದ್ದಷ್ಟು ವೇಸ್ಟು ಮಳೆ. ಬಟ್ ಕೊಡಗು, ಶ್ರೀರಂಗಪಟ್ಟಣ ಆ ಸೈಡ್ ಬೀಳಲಿ, ಯಾಕಂದರೆ ಅಲ್ಲಿ ಬಿದ್ದರೆ KRS ತುಂಬುತ್ತೆ. ಸುಮಾರು ನ್ಯೂಸ್ ನೋಡ್ತಾ ಇದ್ದೆ ನಾನು, ಕಮ್ಮಿ ಇದೆ, ಕುಡಿಯೋ ನೀರಿಗೂ ಕಮ್ಮಿ ಇದೆ ಅಂತ ಅಂದು. ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ನು. ಏನೋ ಅನ್ಕೋತೀವಿ, ಏನೇನೋ ಆಗ್ತಾ ಇರುತ್ತೆ. ನಾವೆಲ್ಲ ಏನೇ ದುಡಿದ್ರೂ, ನಾವೆಷ್ಟೇ ಶ್ರೀಮಂತ ಆದ್ರೂ ರೈತರಿಗೊಂದು ಸಪೋರ್ಟ್ ಮಾಡಲೇಬೇಕು. ನಾವು ಒಂದಲ್ಲ ಒಂದು ಟೈಮ್ ನಾವು ರೈತರಾಗೋಣ. ಅದಕ್ಕೆ ದುಡಿಬೇಕು. ಸುಮಾರಷ್ಟು ನಮ್ಮದೇ ಆದಂಥ ಕಮಿಟ್ಮೆಂಟ್ಸ್ ಇದೆ, ಅದರಿಂದ ಹೊರಗಡೆ ಬರಬೇಕು. ಸೇವಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗಬೇಕು. ಮಿಡಲ್ ಕ್ಲಾಸ್ ಲೈಫಲ್ಲಿ ಸೇವಿಂಗ್ ಅನ್ನೋದು ತುಂಬ ಕಷ್ಟ ಇದೆ. ನೋಡೋದ ಬನ್ನಿ ಹೆಂಗಾಗುತ್ತೆ ಹಂಗೆ. ಇವಾಗ ಟಾಪಿಕ್ ಅದು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಇನ್ನೂ ಒಂದಿನ ಕೂತ್ಕೊಂಡೆಲ್ಲ ಪ್ರತಿಯೊಂದು ಡಿಸ್ಕಸ್ ಮಾಡೋದ. ಯೂಶ್ವಲಾಗಿ ನೀವು ಹೆಂಗಿರ್ತೀರೋ ಹಂಗೆ ನಾನು ಇರೋದು. ನಮಗೆಲ್ಲ 2 ಕೊಂಬು ಅವೆಲ್ಲ ಏನಿಲ್ಲ. ಡ್ಯೂಟಿ ಬಂದಿದ ತಕ್ಷಣ ನಿಮಗೆ ತೋರಿಸ್ತೀನಿ. ಯಾಕಂದರೆ ಸುಮಾರು ಜನ ಲೇಡೀಸ್ ಬರ್ತಾರೆ, ಅದು ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ. ಯಾರ್ದಾಗುತ್ತೋ ಜೆಂಟ್ಸ್ದು ಅವ್ರದ್ದು ಅಷ್ಟು ಮಾಡ್ತೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಡೈಲಿ ಅವ್ರಿಗೆ ಆದಂಥ ಪ್ರೈವರ್ಸಿ ಕೊಡಬೇಕು. ಸ್ವಲ್ಪ ಲೇಡೀಸ್ ಒಂದಷ್ಟು ಜನ ಇರ್ತಾರೆ, ಅವರು ಕ್ಯಾಶುವಲ್ ಆಗಿರ್ತಾರೆ, ಅಂಥವ್ರದ್ದು ನಿಮಗೆ ತೋರಿಸ್ತೀನಿ ಅಷ್ಟೇ. ಮಿಕ್ದವ್ರದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ ಒಂದಷ್ಟು ಜನದ್ದು. ನಾವು ಅದಕ್ಕೆ ರಿಸ್ಕ್ ತೊಗೊಳ್ಳಲ್ಲ. ಡ್ಯೂಟಿ ಸ್ಟಾರ್ಟ್ ಆಗಿದೆ, ಅಕ್ಸೆಪ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡೋದು. ನೋಡಿ ಅಷ್ಟು ಬೇಗ ಯಾರು ಎತ್ಕೊಬಿಡ್ತಾರೆ. ಇದೆಲ್ಲ ಆಟೋ ಕ್ಲಿಕ್ ಹಾಕ್ಕೊಂಡಿರ್ತಾರೆ. ಇದಕ್ಕೆಲ್ಲ ಹೇಳ್ತೀವಲ್ಲ, ನಾವು ಹಾಕೋಬೋದು, ನೀವು ಹಾಕೊಂಡು ಮಾಡ್ಬೋದಲ್ಲ ಅಂದ. ನಮ್ಗೆ ಬೇಡ, ಸವಾಸ ಬೇಡವೇ ಬೇಡ. ID ಎಲ್ಲ ಸಸ್ಪೆಂಡ್ ಆಗೋದ್ರೆ ತುಂಬ ತಲೆನೋವು. ಬನ್ನಿ, ಡ್ಯೂಟಿ ಈಗ ಸ್ಟಾರ್ಟ್ ಆಗಿದೆ. ಡ್ಯೂಟಿ ಪಿಕ್ ಮಾಡ್ಕೊತೀನಿ. ಆದಷ್ಟು ಎಷ್ಟಾಗುತ್ತೆ ನಿಮ್ಗೆ ತೋರಿಸ್ತೀನಿ. ಎಲ್ಲರೂ ಕ್ಷಮಿಸ್ಬಿಡಿ, ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಡ್ಯೂಟಿ ಮಾಡಿದ್ದೆ, ನಿಮಗೆ ಪ್ಯಾಸೆಂಜರ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಏನೇನು ನಡೀತು ಅಂತ ಡೀಟೇಲಾಗಿ ಹೇಳ್ತೀನಿ ಕೇಳಿ. ಹೇಳ್ಬೋದು ಸರ್, ನಿಜ ಡ್ಯೂಟಿ ಮಾಡಿದ್ರ? ನೋಡಿ, ಟೈಮ್ 9 ಗಂಟೆ ಆಗಿದೆ, ಡ್ಯೂಟಿ ಮಾಡ್ಕೊಂಡೇ ಬಂದಿರೋದು. ನನಗೆ ಗೊತ್ತಿರೋಂಗೆ 34 ಅವರ್ ಆಗಿರ್ಬೋದು. 34 ಅವರ್ 35 ಅವರ್ ವಿತೌಟ್ ಸ್ಲೀಪಿಂಗು ಡ್ಯೂಟಿ ಮಾಡಿರೋದು. ಇನ್ನೂ ಮಾಡ್ತೀವ್ರಿ ನಾವೆಲ್ಲ. ಅವಾಗ 50-60 2 ದಿನ ನಿದ್ದೆ ಮಾಡ್ತಿರ್ಲಿಲ್ಲ, ಹಂಗೆ ಡ್ಯೂಟಿ ಮಾಡ್ತಿರ್ರಿ. ಯಾಕಂದರೆ ನಾವು ಮಾಡ್ತಿದ್ದು ಕೆಲಸನೂ ಆ ರೀತಿ ಚೆನ್ನಾಗಿ ದುಡಿತಿದ್ರಿ, ಅದರಲ್ಲೇನು ತೊಂದರೆ ಏನಿಲ್ಲ. ನಿಮ್ಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಇವತ್ತೇನು ಡ್ಯೂಟಿ ಮಾಡಿದ್ದೀನಿ, ನಾನು ಹೆಂಗೆ ದುಡಿತೀನಿ ಹಂಗೆ ಮಾಡಿಲ್ಲ. ಈಗ ಯಾರು ಆಟೋದವರು ಒಬ್ಬರು ಇರ್ಬೋದು, ನಾನು ಆಟೋದವನೇ ಈಗ ಸದ್ಯಕ್ಕೆ ಅಂದ್ಕೊಳ್ಳಿ. ಈಗ ನೀವು ಯಾರು ವಿಡಿಯೋದು ಇರ್ಬೋದು, ಯಾರಾದರೂ ಡ್ಯೂಟಿನೇ ಇಲ್ಲ ಆದರೂ ಅವ್ರು 24 ಅವರ್ಸ್ ಬಂದು ಹೆಂಗೆ ದುಡಿಬೋದು, ಯಾವ ರೀತಿ ದುಡಿಬೋದು. ಡ್ಯೂಟಿ ಅಂತೂ ಇಲ್ಲ. ನೈಟ್ 11 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆವರೆಗೂ ಬುಕ್ಕಿಂಗ್ ಇಲ್ಲ, ಅಲ್ಲೂ ₹1 ಅರ್ನಿಂಗ್ ಆಗಿಲ್ಲ. ಹಂಗೂ ನಾನು ಎದ್ದೇ ಇದ್ದೆ. ಬೆಳಗ್ಗೆನೂ ಒಂದಷ್ಟು ಮಾತಾಡಿರೋದು ನಿಮ್ಗೆ ಕಾಣಿಸಿರುತ್ತೆ. ಮಧ್ಯಾಹ್ನ ಮಾತಾಡಿದ್ದೆ, ಅದು ಹಾಕಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಲೆಂತ್ ವೀಡಿಯೋ ಆಗೋಗುತ್ತೆ. ಎಷ್ಟು ದುಡ್ದಿದ್ದೀನಿ ಅಂತ ನಿಮಗೂ ಹೇಳ್ಬೇಕಲ್ಲ ಪ್ರಾಪರಾಗಿ, ಅದಕ್ಕೆ. ಇನ್ನೊಂದು, ಸುಮಾರು ಜನ ಏನು ಮಾಡ್ತಾರೆ, ID-ಗಳು ಪ್ರಾಬ್ಲಮ್ ಮಾಡಿಕೊಂಡು ಸಸ್ಪೆಂಡ್ ಮಾಡ್ಕೊಬಿಡ್ತಾರೆ. ಏನಕ್ಕೆ ಅಂತ ಕೇಳಿ. ಒಂದು ID ಇಲ್ಲ ಅಂದರೆ ಇನ್ನೊಂದು ID. ಒಂದೊಂದು ಏರಿಯಾದಲ್ಲಿ ಈಗ ಒಂದು ಕಡೆ ಲಾಂಗ್ ಹೋಗ್ತೀನಲ್ಲ, ಒಂದು ಕಡೆ ಏನಾಗಿತ್ತು ಹೇಳ್ತೀನಿ ಕೇಳಿ. ವರ್ಮಾವ್ಗೆ ಹೋಗಿದ್ದೆ, ಅಲ್ಲಿಂದ ಊಬರ್ ಆರ್ಡ್ರ್ ಬಂತು. ಊಬರಿಂದ ನಾರ್ಮಲ್ಲು ಎಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಅಶೋಕ್ ನಗರಲ್ಲಿ ಆರ್ಡ್ರ್ ಬಂತು, ಊಬರಲ್ಲಿ ಬಂದ್ಬಿಟ್ಟೆ. ನೆಕ್ಸ್ಟು ನಿಮಗೆ ನಮ್ಮ ಯಾತ್ರೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಬಂತು.
ಹೋದೆ. ನೆಕ್ಸ್ಟು ಓಲಾಯಿಂದ ಮತ್ತೆ BTM ಸೈಡ್ ಬಂದೆ. ಎಲ್ಲ ಇಟ್ಕೋತೀನಿ ನಿಯರ್ ಬೈ ಬಂದೆ. ನೀವು ಕೇಳ್ಬೋದು ಎಲ್ಲ ಇಟ್ಕೊಂಡಾಗ ಆ್ಯಪ್ಸ್ ಏನಾಗುತ್ತೆ, ಎಲ್ಲ ಪಾಪಪ್ ಆಗುತ್ತೆ, ನಮಗೆ ಡ್ಯೂಟಿ ಅನ್ನೋದು ಅದು ಹೋಗ್ಬಿಡುತ್ತೆ. ನಾವೇನು ಮಾಡ್ತೀವಿ, ಈ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಯಾವ ಬುಕ್ಕಿಂಗ್ ಚೆನ್ನಾಗಿರುತ್ತೆ ಆ ಟೈಮಿಂಗ್ಸ್ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಆ ಟೈಮಿಂಗ್ ನೋಡಿಕೊಂಡು ಆ ಟೈಮಿಂಗಲ್ಲಿ ಡ್ಯೂಟಿ ಆನ್ ಮಾಡ್ಕೋತೀನಿ. ಆ ಟೈಮಿಂಗಲ್ಲೇ ಇದು ಮಾಡೋದು. ನೋಡಿ ಕಣ್ಣೆಲ್ಲ ರೆಡ್ ಆಗೋಗಿದೆ. ಇನ್ನು ವಿಡಿಯೋ ಎಡಿಟಿಂಗ್ ಪೆಂಡಿಂಗ್ ಇದೆ. ಮಿನಿಮಮ್ ಇನ್ನು ಇದೊಂದು 3 ಅವರ್ ಕೆಲಸ ಆಗೇ ಆಗುತ್ತೆ ನನಗೆ. ಯಾಕಂದರೆ ಟೈಮ್ ತಗೊಳುತ್ತೆ. ನಿಮಗೆ ಬನ್ನಿ, ನಿಮ್ಗೆ ಜಾಸ್ತಿ ವಿಡಿಯೋ ಎಳೆಯೋದು ಬೇಡ ಪಾಪ. ನಿಮಗೂ ಜಾಸ್ತಿ ಎಳ್ದಷ್ಟು ನಿಮಗೆ ಮೈಂಡ್ ಟೆನ್ಷನ್ ಆಗುತ್ತೆ. ಅದಾದಮೇಲೆ ಏನಾಗಿತ್ತು, ಊಟ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಒಂದಷ್ಟು ಡ್ಯೂಟಿ ಮಾಡ್ತಿದ್ದೆ. 7:30 ಹಂಗೆ ಡ್ಯೂಟಿ ಸ್ಟಾರ್ಟ್ ಆಯಿತು. ಆಮೇಲೆ ಡಲ್ಲೇ ಮಂತ್ ಎಂಡಲ್ಲಿ ಬುಕ್ಕಿಂಗ್ ಅಂತೂ ಇರಲ್ಲ. ಅದಲ್ದಿರ ಬೇರೆ ಹುಣ್ಣಿಮೆ ಬೇರೆ, ಅದೊಂದು ಬೆಳಗ್ಗೆ ಬುಕ್ಕಿಂಗ್ ಅಂತೂ ಇರಲ್ಲ. ಸರಿ ಅಂದ್ಬಿಟ್ಟು ಡ್ಯೂಟಿ ಇರಲಿಲ್ಲ, ಡ್ಯೂಟಿನೂ ಮಾಡ್ತಿದ್ದೆ. ಈಗ ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ ಏನಾಗಿದೆ ಅಂತಂದರೆ, ಊಟ ಮಾಡಿಕೊಂಡೆ. ಒಂದು ನಾವು 12:30ಗೆ ಮುಗಿಸ್ಕೊಂಡೆ ಊಟ. ಅದೆಲ್ಲ ಟೈಮ್ ಪರ್ಫೆಕ್ಟು. ಊಟ ಎಲ್ಲ ಟೈಮ್ಗೆ ಅವೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ನಿಯರ್ ಬೈಲಿ ಹೋದಾಗ ನಮಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದಷ್ಟು ಹೋಟೆಲ್ಸ್ ಇರುತ್ತೆ. 1 ಕಿಲೋಮೀಟ್ರ್ ಅಲ್ಲ 2 ಕಿಲೋಮೀಟ್ರ್ ಖಾಲಿ ಬೇಕಂದ್ರೆ ಹೋಗ್ಬಿಡ್ತೀನಿ ನಾನು. ಊಟ ಚೆನ್ನಾಗಿರೋ ಜಾಗದಲ್ಲಿ ಊಟ ಮಾತ್ರ ಮಾಡಬೇಕಷ್ಟೆ. ಇನ್ನು ಊಟ ಆಯಿತು. ಅಲ್ಲಿಂದ ಒಂದು ಲಾಂಗ್ ಬುಕ್ಕಿಂಗ್ ಬಂತು. ಅದು ಡ್ಯೂಟಿ ಮಾಡಿಕೊಂಡೆ. ನಿಮಗೆ ಹೇಳ್ತಾ ಇರೋದು ಏನಕ್ಕೆ ಎಲ್ಲ ಆ್ಯಪ್ ಯೂಸ್ ಮಾಡಿ ಅಂತ ಅಂದರೆ, ಸುಮಾರು ಜನ ಒಂದೊಂದಷ್ಟು ಆ್ಯಪ್ ಇಲ್ಲಿ ಏನಾಗುತ್ತೆ ಗೊತ್ತೇನ್ರಿ, ನೈಟಲ್ಲಿ ಏನು ಮಾಡ್ತಾರೋ ಸಮ್ ಆಫ್ ಜನ ಆಟೋ ಕ್ಲಿಕ್ಕರ್ ಅಂತ ಒಂದು ಆಪ್ಷನ್ ಇದೆ, ಅದು ಇಟ್ಕೊಂಡಿರ್ತಾರೆ. ಅದು ಬೆಳಗ್ಗೆ ಹೊತ್ತು ಯೂಸ್ ಮಾಡಲ್ಲ. ಯಾಕಂದರೆ ಅವಾಗ ಓವರ್ ಆಲ್ ಬುಕ್ಕಿಂಗ್ ಬರ್ತಾ ಇರುತ್ತೆ. ಯಾವುದು ಎತ್ಕೋಬೇಕು ಯಾವ್ದು ಗೊತ್ತಾಗಲ್ಲ, ಯಾವ್ದು. ಯಾಕಂದರೆ ಅವನು ಪ್ರತಿಯೊಂದು ಕಂಪ್ನಿನೂ ಸರ್ಟನ್ ಒಂದು ದಿನಕ್ಕೆ 3 ಇಲ್ಲ 4 ಈ ಥರ ಒಂದಷ್ಟು ಲಿಮಿಟೆಡ್ ಕ್ಯಾನ್ಸಲೇಷನ್ ಕೊಟ್ಟಿರ್ತಾನೆ ಅಷ್ಟೇ. ಅದ್ರ ಮೇಲೆ ಕ್ಯಾನ್ಸಲ್ ಮಾಡೋಕ್ಕಲ್ಲ ಡ್ರೈವರು. ಆಗ ಆ ಟೈಮಲ್ಲಿ ಅವ್ರು ಯೂಸ್ ಮಾಡಲ್ಲ. ಯಾವಾಗ ನೈಟಲ್ಲಿ ಇರಲ್ವೋ ಆ ಟೈಮ್ ಇಟ್ಬಿಡ್ತಾರೆ. ಹಿಂಗೆ ಬಂದಿದ ತಕ್ಷಣ ಮಯ ಆಗ್ಬಿಡೋದು ಪಟಕ್ಕನ್ನ. ಈ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮಗೆ ಎಷ್ಟು ದೊಡ್ಡದೇ ಏನು ಅಂತ ಈಗ ವಿಡಿಯೋಲಿ ಕ್ಲೀನಾಗಿ ತೋರಿಸ್ತೀನಿ. ನಿನ್ನೆ ಅರ್ನಿಂಗು 7 ಗಂಟೆಯಿಂದ 11 ಗಂಟೆಗೆ ಆಗಿರೋದು ಅರ್ನಿಂಗ್ ಅಷ್ಟೇ, 700 ರೂಪಾಯಿ. ಯಾರು ಪಾರ್ಟ್ ಟೈಮಲ್ಲಿ ದುಡಿತೀನಿ ಅಂತ ಅನ್ನೋರಿಗೆ ಬೆಸ್ಟು. ಮಿನಿಮಮ್ 700 ರೂಪಾಯಿ ಮಾಡ್ಬೋದು ಅಂತ. ನಿಮಗೆ ಆರ್ಡ್ರೇ ಇಲ್ಲ, ಬುಕ್ಕಿಂಗೇ ಇಲ್ಲ ಅನ್ನೋರು ಆದರೆ ಎಲ್ಲಿ ಬರುತ್ತೆ ಹಂಗೆ ಹೋಗ್ತಾ ಇರಬೇಕು. ಅದು ಹೋಗಲ್ಲ ಇದು ಹೋಗಲ್ಲ ಅಂತಲ್ಲ. 50 ರೂಪಾಯಿ ಬುಕ್ಕಿಂಗ್ ಬಂದರೂ ಹೋಗ್ಬೇಕು. ಪಿಕಪ್ ಹತ್ರ ಇದ್ದರೆ ಮಾಡ್ಕೊಳ್ಳಿ. ಯಾಕಂದರೆ ಇದು ಬ್ಲಾಗ್ ಚಾನಲ್ಲು. ನಿಮಗೆ ಒಂದಷ್ಟು ಜನಕ್ಕೆ ನಾನು ಏನು ಡೀಟೇಲ್ ಹೇಳ್ಬೋದು ನಿಮ್ಗೆ ಹೇಳ್ತೀನಿ. ನಾಳೆಯಿಂದ ಇದೆಲ್ಲ ಹೇಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತಿನ ಅರ್ನಿಂಗು ನಿಮ್ಗೆ ಹಾಕಿದ್ದೀನಿ ನೋಡಿ. ಟುಡೇ ಅರ್ನಿಂಗು ಒಂದು 2,000 ರೂಪಾಯಿ ಆಗಿದೆ, ಚಿಲ್ಲರೆ ಆಗಿದೆ. ನಾನು ಅಪ್ರಾಕ್ಸಿಮೇಟ್ ಎಲ್ಲದ್ರಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಅದು 2 ಚೇಂಜ್ ಬಂದಿತ್ತು, ಅದಕ್ಕೆ 2,000 ಹಾಕಿದ್ದೀನಿ. ಎಕ್ಸ್ಟ್ರಾ ಅರ್ನಿಂಗ್ 700 ರೂಪಾಯಿ ಅಂತ ಏನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಅರ್ನಿಂಗ್ ಏನಂದರೆ, ನಾನು ಹೆಂಗಾರು ಬರಲಿರಿ ಆಟೋ ಎತ್ಕೊಂಡು ಆಚೆಗೆ ಬಂದರೆ ಮಿನಿಮಮ್ 500 ರೂಪಾಯಿ ಬಾಡಿಗೆ, ಮಿನಿಮಮ್ 500 ರೂಪಾಯಿ ಬಾಡಿಗೆ, ಕೈ ಬಾಡಿಗೆ ಹೊಡ್ಕೊತೀನಿ. ಅಂದರೆ ನಾರ್ಮಲಾಗಿ ಪ್ಯಾಸೆಂಜರ್ ಅವ್ರು ಇವ್ರು ಬಂದು ಕೇಳೋದು, ಒಳ್ಳೆ ಅಮೌಂಟ್ ಹೇಳ್ತೀನಿ, ವರ್ಕೌಟ್ ಆಗುತ್ತೆ. ಮಿನಿಮಮ್ ಇದು 700 ರೂಪಾಯಿ ಒಂದೇ ಬುಕ್ಕಿಂಗ್ ಹೊಡೆದಿರೋದು ನಾನು. 700 ರೂಪಾಯಿ ನಾನು ಎಲ್ಲಿಂದ ಎಲ್ಲಿ ಹೇಳೋ ಶಾಕ್ ಆಗ್ತೀರಾ. ಬಟ್ ಬೇಡ, ಬಿಟ್ಟಾಕಿ. ದುಡಿಮೆಯಲ್ಲಿ ನಿಮ್ಗೆ ಅವೆಲ್ಲ ಮಿಸ್ಗೈಡ್ ಮಾಡೋದು ಬೇಡ. ಮಿನಿಮಮ್ ಇದು ಕೈ ಬಾಡಿಗೆ 700 ರೂಪಾಯಿ. ಟೋಟಲ್ ಅರ್ನಿಂಗ್ ಎಷ್ಟಾಗಿದೆ 3,400 ರೂಪಾಯಿ. ಎಷ್ಟು ಅವರ್ಗೆ? 24 ಅವರ್ಸ್ಗೆ. ನಂದು ಟೈಮ್ ಬಂದು 34 ಅವರ್ಸ್, 36 ಅವರ್ಸ್ ದಾಟ್ಬಿಟ್ಟಿದೆ. ಅದು ಬಿಡಿ, ಒಬ್ಬ ಮನುಷ್ಯ 24 ಅವರ್ಸ್ಗೆ ಡ್ಯೂಟಿನೇ ಇಲ್ಲ, ಆರ್ಡ್ರೇ ಇಲ್ಲ ಅಂದರೆ 3,400 ರೂಪಾಯಿ ದುಡಿತಾನೆ 24 ಅವರ್ಸ್ಗೆ. ಬುಕ್ಕಿಂಗೇ ಇಲ್ಲ, ಏನು ಬುಕ್ಕಿಂಗ್ ಇಲ್ಲ. ನಾನು 24 ಅವರ್ಸಲ್ಲಿ ದುಡ್ದಿರೋದೊಂದು 10 ಅವರ್ಸ್ ಅಷ್ಟೇ. ಇನ್ನು 14 ಅವರ್ಸ್ ವೇಸ್ಟ್, ಫುಲ್ ಖಾಲಿ. ನಿಮಗೆ ಅಲ್ಲಿ CNG ಎಷ್ಟು? ಫಸ್ಟ್ ಡೇ 230 ರೂಪೀಸ್ CNG ಆಗಿತ್ತು. 2ನೇ ದಿನ 330 ರೂಪಾಯಿ. ಫುಡ್ ಎಕ್ಸ್ಪೆನ್ಸಿವ್ ನೋಡಿ 500 ರೂಪಾಯಿ. ಯಾಕಂದರೆ ಫುಡ್ಡು ನನಗೆ ಚೆನ್ನಾಗಿರೋ ಕಡೆ ಊಟ ಇರಲಿ ಏನೋ, ಅದು ನಮಗೆ ಮೇಯ್ನು. ಸ್ನ್ಯಾಕ್ಸು ಫುಡ್ಡು ಎಲ್ಲ ಇನ್ಕ್ಲೂಡು ಒಂದು 500 ರೂಪಾಯಿ ಆಗಿದೆ. ಇನ್ನೂ ಜಾಸ್ತಿನೇ ಆಗಿರುತ್ತೆ, ಬಟ್ ನನ್ನ ಅಂದಾಜಿಗೆ ಅದು ಅಷ್ಟಾಗಿದೆ. 500 ರೂಪಾಯಿ, 500-600 ರೂಪಾಯಿ ಆಗಿರುತ್ತೆ. 500 ರೂಪಾಯಿ ನಿಮಗೆ. ಯಾಕಂದರೆ ಅದು ನಾನು ಎಕ್ಸ್ಪೆನ್ಸಿವ್ ಅಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ. ತಿನ್ಬೇಕಾರೆಲ್ಲ ನಾನು ಖರ್ಚನ್ನೋದು ನೋಡೋಕೆ ಹೋಗಲ್ಲ. ಅದು ಊಟ ಅಲ್ಲ, ಮೊದಲು ತಿನ್ನೋಣ ಆಮೇಲೆ
ದುಡ್ಡು ನೋಡ್ಕೊಳ್ಳೋಣ ಅಂತೀವಿ. ಇದು ಫುಡ್ ಎಕ್ಸ್ಪೆನ್ಸಿವ್ ನೋಡಿದ್ರಿ, ಯಾಕಂದರೆ ನೈಟು, ಡೇ, ಮಾರ್ನಿಂಗು ಮತ್ತು ಲಂಚು ಮತ್ತು ಸಣ್ಣ ಪುಟ್ಟ ಸ್ನ್ಯಾಕ್ಸು, ಕಾಫಿ ಒಂದೆರಡು ಸರಿ ಅಷ್ಟೆ. ಇಲ್ಲಿ ಎಕ್ಸ್ಪೆನ್ಸಿವ್ ಮೈನಸ್ ಮಾಡಿದ್ರೆ 2340, ಅಂದರೆ 2500 ಕೈಯಲ್ಲಿ 24 hours. ಬುಕ್ಕಿಂಗೇ ಇಲ್ಲ ಅಂದರೆ, ಬುಕ್ಕಿಂಗ್ ಏನಾದ್ರು ಇದ್ದಿದ್ದಿದ್ರೆ ಇದು ನೀವು ಏನೇ ಮಾಡಿದ್ರೆ ಇದು ನಿಮ್ಮ ಥರ ನಾನು ಡ್ಯೂಟಿ ಮಾಡಿರೋದು, ಇದು ನಿಮ್ಮಂಗೆನೇ ಹಿಂಗೆ ನಿಮ್ಮ ಡ್ಯೂಟಿ ಮಾಡೋಕ್ಕಾಗೋದು. ಇದೇ ರೀತಿ ನೀವು ಡ್ಯೂಟಿ ಮಾಡಿದ್ರೆ ಬುಕ್ಕಿಂಗ್ ಇಲ್ಲ ಅಂದರೆ ನೀವು ಹಿಂಗೆ ಮಾಡೋಕ್ಕಾಗೋದು. ಯಾಕಂದರೆ ನಾನು ಮಾಡ್ದಂಗೆ ಮಾಡಿದ್ದೀರ, ನಾನು ಬುಕ್ಕಿಂಗ್ ಇಲ್ಲ ಅಂದರೂ ನಾನು ಇಲ್ಲಿ ಏನಂದ್ರೆ 1,500 ಎಕ್ಸ್ಟ್ರಾ ಹಾಕೋಗೊಳ್ಳಿ. 1,500 ಅಂದರೆ 5,000, 5,500 ಮಾಡ್ಕೊಬಿಡ್ತಿದ್ದೆ. ನಾನು 24 hours ಬಂದೆ ಅಂದರೆ ಆರಾಮಾಗಿ ದುಡಿಬೋದ್ರಿ. ನಾನಿದ್ದು ಮೈ ನೋವಿಸ್ಕೊಂಡು ಏನು ಅಷ್ಟೊಂದೆಲ್ಲ ನಾನು ಟೆನ್ಷನ್ ತೊಗೊಂಡು ದುಡಿಯಲ್ಲ. ನೋಡಿರ್ತೀರ. ವಿಡಿಯೋ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮುಂದಿನ ದಿನಗಳಲ್ಲಿ ಆಟೋ ಕಂಟೆಂಟ್ ಅಂತಲ್ಲ, ಬೇರೆ ಬೇರೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಬಟ್ ನಿಮಗೆ ಸುಮಾರು ಜನ ಕೇಳ್ತಾ ಇದ್ರು ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡಿರೋದು ಇದು. ಯಾರಿಗೆ ಒಬ್ರಿಗೆ ಈಗಿನಿರೋ ಪೊಸಿಷನಲ್ಲಿ ಹೇಳ್ತೀನಿ ಕೇಳಿ. ವಿಡಿಯೋ ಇವತ್ತಲ್ಲ ನಾಳೆ ಪಬ್ಲಿಷ್ ಆಗೋದು, ಇಲ್ಲ ನೀವು ಒಂದು ವಾರ ಅಲ್ಲ ಒಂದು ವರ್ಷ ಆದ್ಮೇಲಾದ್ರು ವಿಡಿಯೋ ನೋಡಿ, ಏನು ತೊಂದರೆ ಏನಿಲ್ಲ. ಬಟ್ ನೀವು ನೋಡಿ ನಿಮಗೆ ದುಡಿಯೋಕ್ಕಾದ್ರೆ ಬನ್ನಿ, ಕೆಲಸ ಮಾಡಿ. ಸುಮ್ಮನೆ ನೀವು ಓವರ್ ಕಮಿಟ್ಮೆಂಟ್ ಆಗೊಂಡು ಇದರಲ್ಲಿ ಇಷ್ಟು ದುಡಿಬೋದು ಅಂತ ಬರಲೇಬೇಡಿ. ತುಂಬ ಆಟೋಗಳಾಗೋಗಿದೆ. ನಾವು ನಮ್ಮ ಸರ್ಕಲ್ಲು, ನಮಗೆ ಗೊತ್ತಿರೋ ಒಂದಷ್ಟು ರೂಟು, ಈ ಟೈಮಲ್ಲಿ ಹಿಂಗೆ ಹೋದ್ರೆ ಇಲ್ಲ ಬುಕ್ಕಿಂಗ್ ಬರೋ ಒಂದು ಕಾನ್ಸೆಪ್ಟಲ್ಲಿ ನಾವು ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ದುಡಿತಾ ಇರ್ತೀವಿ. ತಿಂಗಳಲ್ಲಿ 20 ದಿನ ಕ್ಲಿಕ್ ಆಗುತ್ತೆ, 10 ದಿನ ಕ್ಲಿಕ್ ಆಗಲ್ಲ. ಯಾಕಂದರೆ ನಾವೇ ಒಂದೊಂದು ಟೈಮು ಅರ್ನಿಂಗು ಕಮ್ಮಿ ಆಗೋಗುತ್ತೆ. ಹಾಗೇನು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಒಂದಿನ ಬಿಟ್ಟು ನಾವು ಇನ್ನೊಂದು ದಿನದ ಕವರ್ ಮಾಡ್ಕೋತೀವಿ. ಹಂಗೆ ನಾವು ಬಟ್ ನಾನು ಗಾಡಿ ಎತ್ಕೊಂಡು ಆಚೆ ಬಂದರೆ ಮಿನಿಮಮ್ 500 ರೂಪಾಯಿ ಕೈ ಕ್ಯಾಶ್, 500 ರೂಪಾಯಿ ಹೆಂಗಾರು ದುಡಿತೀನಿ. ಹೇಳ್ತಾರಲ್ಲ ಕೈ ಬಾಡಿಗೆ ಇಲ್ಲ, ಬರೀ ಆನ್ಲೈನ್ ಹೊಡಿತಾರೆ ಅಂತ. ನಾನು ಹೋಗ್ತಾ ಇರ್ತೀನಿ ಎಲ್ಲ, ಅಂದರೆ ಅಲ್ಲಿ ಯಾರು ಕರ್ರ ಅಲ್ಲಿಂದ ಅಲ್ಲಿಗ ಸರಿ ಅಷ್ಟು ಒಂದು 50 ರೂಪಾಯಿ 80 ರೂಪಾಯಿ ಅಲ್ಲಿಂದ ಏನಕ್ಕೆ ಸುಮ್ಮನೆ ಖಾಲಿ ಆಗೋದು, ಹೋಗ್ಬಿಡ್ತೀನಿ. ಆ ಕಡೆಯಿಂದ ಯಾವ ಕಡೆ ಬರುತ್ತೋ ಡ್ಯೂಟಿ ಮಾಡ್ತಾ ಇರ್ತೀನಿ. ಇಷ್ಟೊತ್ತವರೆಗೂ ಪ್ರೀತಿಯಿಂದ ವಿಡಿಯೋ ನೋಡಿದ್ದೀರಾ. ನಾಳೆಯಿಂದ ಬೇರೆ ಕಂಟೆಂಟ್ ಕೊಡ್ತೀನಿ. ನನ್ನ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟಾಟಾ, ಸಿ ಯು.